ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 7ನೇ ಅಧ್ಯಾಯದ 13ನೇ ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ. ಕೃಷ್ಣ ಹೇಳ್ತಾನೆ, ಪರಮಾತ್ಮನಾಗಿರ್ತಕ್ಕಂತಹ ನನ್ನ ಸ್ವರೂಪ ಜನರಿಗೆ ಯಾಕೆ ತಿಳಿಯೋದಿಲ್ಲಪ್ಪ? ನನ್ನನ್ನು ಬರೀ ಕೃಷ್ಣ ಅಂತ ನೋಡ್ತಾರೆ, ನನ್ನನ್ನು ಯಾಕೆ ಅವರು ಭಗವಂತ ಅಂತ ತಿಳ್ಕೊಳ್ಳಲ್ಲ ಅಂದರೆ ಅಂತ ಹೇಳಿದಾಗ ಹೇಳ್ಕೊಡ್ತೀನಿ. ಹೇಳ್ತೀರಾ ಅಲ್ವಾ ಮಕ್ಕಳ? ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ನೋಡಿ, ತ್ರಿಭಿರ್ಗುಣ ಅಂದರೆ 3 ಗುಣಗಳಿದೆ. ಯಾವುದು? ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ ಅಂತ 3 ಗುಣ ಇದೆ. ಕೆಲವರು ಸಾತ್ವಿಕ ಗುಣವುಳ್ಳವರಾಗಿರ್ತಾರೆ, ಆಯಿತಾ? ಅಂದರೆ ಯಾವಾಗಲೂ ಒಳ್ಳೆಯದನ್ನೇ, ಅಂದರೆ ಒಳ್ಳೆಯದು ಅನ್ನೋಕ್ಕಿಂತ ಎಲ್ಲ ಒಂದು ಸತ್ವಗುಣ ಹೊಂದಿರತಕ್ಕಂಥವರಾಗಿರ್ತಾರೆ. ಇನ್ನು ಕೆಲವರು ರಾಜಸಿಕ ಗುಣ. ರಾಜಸಿಕ ಅಂತಂದರೆ ಒಂಥರ ಶೌರ್ಯ, ವೀರ, ಸಾಹಸ, ಅದೆಲ್ಲ ರಾಜಸಿಕ ಗುಣ. ತಾಮಸಿಕ ಗುಣ ಅಂತಂದರೆ ಸೋಂಬೇರ್ತನ, ಈ ಥರ ಒಂದು ಏನು ಮಂದ, ಈ ಥರ 3 ಗುಣಗಳಿಂದ ಇಡೀ ಪ್ರಪಂಚವೇ 3 ಗುಣಗಳಿಂದ ಇದೆ, ಆಯಿತಾ? ಈ 3 ಗುಣಗಳಿಂದ ಹೊರತಾಗಿರ್ತಕ್ಕಂತಹ ತ್ರಿಗುಣಾತೀತನಾಗಿರ್ತಕ್ಕಂತಹ ಅವಿನಾಶಿ ಅಂದರೆ ವಿನಾಶವೇ ಇಲ್ಲದಾಗಿರ್ತಕ್ಕಂಥ ನನ್ನನ್ನು ಅಂದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಯಾರೂ ಸಹ ಸರಿಯಾಗಿ ತಿಳಿದುಕೊಳ್ಳೋದಿಲ್ಲ. ಯಾಕೆಂದರೆ ಈ ಜನಗಳಿಗೆ ಇಲ್ಲ ತುಂಬ ಒಳ್ಳೆಯ ಗುಣ ಇರುತ್ತೆ, ಇಲ್ಲ ಕೆಟ್ಟ ಗುಣ ಇರುತ್ತೆ, ಇಲ್ಲ ವೀರಾವೇಶ ಇರುತ್ತೆ, ಇಲ್ಲ ಸತ್ವಯುತವಾಗಿ ಸತ್ವಗುಣ ಇರತಕ್ಕಂಥವ್ರು, ಇಲ್ಲ ಆಲಸಿಗಳು, ತಾಮಸಿಗಳು, ಈ ಥರ ಗುಣಗಳಿಂದ ತುಂಬಿ ಹೋಗಿರ್ತಕ್ಕಂಥದ್ದೇ ಜನಗಳಿರತಕ್ಕಂಥದ್ದು. ಅಂಥವ್ರು ನನ್ನನ್ನು ನೋಡೋಕ್ಕಾಗಲ್ಲ. ನನ್ನನ್ನು ನೋಡಬೇಕು ಅಂದರೆ ಈ ಎಲ್ಲ ಗುಣಗಳನ್ನು ರಹಿತರಾಗಿರಬೇಕು, ಗುಣಗಳೇ ಇರಬಾರ್ದು. ನಿರ್ಗುಣರು ಮಾತ್ರ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ. ಭಗವಂತನಾಗಿರ್ತಕ್ಕಂಥವನು ತ್ರಿಗುಣಾತೀತನು. ಅವನು ರಜಸ್ಸೂ ಅಲ್ಲ, ತಮಸ್ಸೂ ಅಲ್ಲ, ಸಾತ್ವಿಕ ಗುಣವೂ ಅಲ್ಲ, ಅದರಿಂದ ಆಗಿರ್ತಾನೆ ಪರಮಾತ್ಮ. ಆ ಪರಮಾತ್ಮನನ್ನು ಅವನು ಎಲ್ಲರೂ ನೋಡ್ಬೋದು, ಆದರೆ ಈ ಜನರು ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳ ವಿಕಾರಗಳಿಂದ ಆಗಿರ್ತಕ್ಕಂಥ ಪದಾರ್ಥಗಳಿಂದ, ಅಂದರೆ ನೋಡಿ, ಸತ್ವಗುಣವನ್ನು ನೋಡಿದಾಗ ಸಂತೋಷವಾಗ್ತಕ್ಕಂಥದ್ದು, ರಾಜಸಿಕ ಗುಣದಿಂದ ದರ್ಪ ಬರ್ತಕ್ಕಂಥದ್ದು, ಇನ್ನು ತಾಮಸಿಕ ಅಂತಂದರೆ ಮಂಕು ಬೂದಿಯಿಂದ ಮರಳಾಗಿರ್ತಕ್ಕಂಥ ಅವಿವೇಕವನ್ನು ಹೊಂದಿರತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಎಲ್ಲ ಪದಾರ್ಥಗಳಿಗಿಂತಲೂ ಭಾವಗಳಿಗಿಂತಲೂ ಹೆಚ್ಚಿನವನಾಗಿ ನಾನು, ಅಂದರೆ ಇವೆಲ್ಲವನ್ನು ಮೀರಿರ್ತಕ್ಕಂಥವನು. ಈ ಭಾವಗಳಂತೆ ಪದಾರ್ಥಗಳಂತೆ ನಾಶವನ್ನು ಪಡೆಯದೇ ಇರ್ತಕ್ಕನಾಗಿಯೂ ಆಗಿರ್ತಕ್ಕಂಥ ನನ್ನನ್ನು ಯಾರೂ ತಿಳಿದುಕೊಳ್ಳಲ್ಲ. ಎಲ್ರಿಗೂ ಏನಾದರೂ ಒಂದು ಗುಣ ಇರುತ್ತೆ, ಅಂದರೆ ಎಲ್ಲದಕ್ಕೂ ಸಂತೋಷ ಪಡ್ತಾರೆ, ಅಥವಾ ಎಲ್ಲರಲ್ಲೂ ಒಂದು ಪ್ರೀತಿಯನ್ನು ಕಾಣ್ತಕ್ಕಂಥವ್ರು ಸಾತ್ವಿಕರು, ಎಲ್ಲ ದರ್ಪದಿಂದ ಭಾವನೆಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥವ್ರು ರಾಜಸಿಕರು, ಅಥವಾ ಮಂಕಾಗಿರ್ತಕ್ಕಂಥವ್ರು ಅಥವಾ ಅವಿವೇಕಿಗಳಾಗಿರ್ತಕ್ಕಂಥವ್ರು ತಾಮಸಿಕರು. ಈ ರೀತಿಯಾಗಿರ್ತಕ್ಕಂಥವ್ರು ನನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಈ 3 ಗುಣಗಳಿಂದ ನಾನು ಮೀರಲ್ಪಟ್ಟಿರ್ತಕ್ಕಂಥವನಾಗಿದ್ದೇನೆ. ಹಾಗಾಗಿ ನನ್ನನ್ನು ಇವುಗಳು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಮಾತ್ರ ಎಲ್ಲರೂ ಕೂಡ ನೋಡ್ತಾ ಇದ್ದೀನಿ, ಅವ್ರಿಗೆ ನಾನು ಕಾಣಿಸೋದಿಲ್ಲ.
ಅಂತ ಭಗವಂತ ಹೇಳ್ತಾನೆ. ಭಗವಂತನನ್ನು ನೋಡಬೇಕು ಅಂದರೆ ಮೂರುಗಳ ಗುಣಗಳನ್ನು ಮೀರಿರಬೇಕು, ಆಗ ಮಾತ್ರ ಭಗವಂತನ ದರ್ಶನ ಆಗಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ. ಈ ಶ್ಲೋಕವನ್ನು ನಾವು ಹೇಳ್ತಾ ಇದ್ದರೆ ನಮಗೆ ಈ ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ ನೋಡಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅವೆಲ್ಲ ನಾಶ ಆಗಿಬಿಡತ್ತೆ. ಆಮೇಲೆ ನಮಗೆ ಯಾರಾದರೂ ಎನಿಮೀಸ್ ಇರ್ತಾರೆ ನೋಡಿ, ಅವ್ರು ನಾಶ ಆಗಿಬಿಡ್ತಾರೆ, ಅಂದರೆ ನಮಗೆ ದೂರ ಆಗಿಬಿಡ್ತಾರೆ. ಎನಿಮೀಸ್ ನಮ್ಮಿಂದ ದೂರ ಆಗಿಬಿಡ್ತಾರೆ. ಅದು ಅಂಥ ಪವರ್ ಇರ್ತಕ್ಕಂಥ ಮಂತ್ರ ಇದು. ಇವಾಗೆಲ್ಲ ಒಟ್ಟಿಗೆ ಹೇಳೋಣ ಮಕ್ಕಳ. ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಶುಭಮಸ್ತು.